ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬರನ್ನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದ್ದು ಅಲ್ಲದೆ ಆಕೆಯ ಶವವನ್ನ 50 ತುಂಡುಗಳಾಗಿ ಫ್ರಿಡ್ಜ್ನಲ್ಲಿ ಇರಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ನೋಡ್ತಾ ಹೋಗೋಣ. ಮರಣೋತ್ತರ ಪರೀಕ್ಷೆಯನ್ನ ಸದ್ಯಕ್ಕೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಹಿಳೆಯನ್ನ ಹತ್ಯೆ ಮಾಡಿ 50 ತುಂಡರಾಗಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆಯನ್ನ ವೈದ್ಯಾಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇಡೀ ದೇಹ 50 ಪೀಸ್ ಆಗಿರೋ ಕಾರಣ ಮರಣೋತ್ತರ ಪರೀಕ್ಷೆ ಮಾಡೋದೇ ಅತ್ಯಂತ ದೊಡ್ಡ ಸವಾಲಿನ ಕೆಲಸ ಆಗ್ತಾ ಇದೆ. ಪಿಎಂ ರಿಪೋರ್ಟ್ ಸಾಮಾನ್ಯವಾಗಿ ಒಂದು ಕ್ರೈಮ್ ಕೇಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮರಣೋತ್ತರ ಪರೀಕ್ಷೆ ಹೆಂಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬಂತು ನೋಡಿ. ಸೊ ಮೊದಲು ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಮಾಡಲಾಗುತ್ತೆ. ಅಂದ್ರೆ ದೇಹದ ತುಟಿಯ ಭಾಗನ ಇದು, ಹಣೆಯ ಭಾಗನ ಇದು, ತಲೆನ ಇದು, ಕುತ್ತಿಗೆನ ಇದು ಅಂತ ನಂಬರ್ ಮಾಡ್ತಾರೆ. ಅದಾದ ನಂತರ ಪ್ರತಿ ಪೀಸ್ನ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡಲಾಗುತ್ತೆ. ಇದನ್ನ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಪೀಸು ಮಹಾಲಕ್ಷ್ಮಿ ದೇಹದ್ದೇ ಅಂತ ರೀಕನ್ಫರ್ಮೇಶನ್ ಮಾಡ್ಕೊಳ್ಳುತ್ತೆ. ಇಷ್ಟು ಮಾತ್ರ ಅಲ್ಲ, ಸಿಟಿ ಸ್ಕ್ಯಾನು, ಎಕ್ಸ್ರೇ, ಹೀಗೆ ಹಲವು ರೀತಿಯ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಟಾಕ್ಸಿಕಲ್ ಎಕ್ಸಾಮಿನೇಷನ್ ಅಂತ ಒಂದು ಬರುತ್ತೆ, ಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಆಯ್ದ ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ. ಮತ್ತು ಮೊದಲು ಈಕೆಯ ಪ್ರಾಣಪಕ್ಷಿ ಹಾರಿ ಹೋಗೋದಕ್ಕೆ ಯಾವ ದೇಹದ ಗಾಯ ಕಾರಣ ಆಯಿತು ಅನ್ನೋದನ್ನ ನೋಡ್ಕೊಳ್ತಾರೆ ಮತ್ತು DNA ಪರೀಕ್ಷೆನ ಮಾಡ್ತಾರೆ, ರೀಕನ್ಫರ್ಮೇಷನ್. ಇಲ್ಲಿ ಸಂಗ್ರಹ ಆಗಿರುವ ಅಷ್ಟು ಪೀಸ್ಗಳು ಮಹಾಲಕ್ಷ್ಮಿ ಇದೇನಾ ಅನ್ನೋದನ್ನ ಅವಶ್ಯಕತೆ ಇದ್ರೆ ಬಾಡಿಯನ್ನ ರೀಅಸೆಂಬಲ್ ಮಾಡಲಾಗುತ್ತೆ. ಅತ್ಯಂತ ಟಫೆಸ್ಟ್ ಜಾಬ್ ಇದು. ಸೊ ಅಂತಿಮವಾಗಿ ಕಂಡುಬಂದ ಅಂಶಗಳ ವರದಿಯನ್ನ ಸಿದ್ಧಪಡಿಸಲಾಗುತ್ತೆ. ಸುದೀರ್ಘವಾಗಿ ಈ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಯಾಕಂದ್ರೆ ಇಡೀ ದೇಹ ಸಿಕ್ಕಿರುವಂತಹ ಪೋಸ್ಟ್ ಮಾರ್ಟಮ್ ಮಾಡುವಂತಹ ರೀತಿ ಬೇರೆ ಮತ್ತು 50 ಪೀಸ್ಗಳಾಗಿರುವ ಒಂದು ಶವದ ಪೋಸ್ಟ್ ಮಾರ್ಟಮ್ ಮಾಡುವಂತಹ ರೀತಿ ಬೇರೆ ಇರುತ್ತೆ. ಮತ್ತೆ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ, ಇದ್ರಲ್ಲಿ ಗೊತ್ತಾಗ್ಬಿಡುತ್ತಾ ಕಾಸ್ ಆಫ್ ಡೆತ್, ಟೈಮಿಂಗ್ ಆಫ್ ಡೆತ್ ಅಂತ? ಗೊತ್ತಾಗತ್ತೆ, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ. ಈಗ ಕಾಸ್ ಆಫ್ ಡೆತ್, ಟೈಮಿಂಗ್ ಆಫ್ ಡೆತ್ ಗೊತ್ತಾಗಬೇಕಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಂಪ್ಲೀಟ್ ಆಗಬೇಕು. ಸೊ 50 ತುಂಡುಗಳಿರುವ ಶವದ ಪೋಸ್ಟ್ ಮಾರ್ಟಮ್ ಅಂದಾಜು ಎಷ್ಟು ಗಂಟೆ ಬೇಕಾಗುತ್ತೆ ಕಂಪ್ಲೀಟ್ ಪ್ರಾಸೆಸ್ ಮುಗಿಸೋದಕ್ಕೆ? ವೈದ್ಯಾಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ಕಾಸ್ ಆಫ್ ಡೆತ್, ಟೈಮಿಂಗ್ ಆಫ್ ಡೆತ್ ಬಗ್ಗೆ ಏನೆಲ್ಲ ಅಂಶಗಳು ಗೊತ್ತಾಗತ್ತೆ ನಮಗೆ ಅಂತ? ಎಸ್ ಮಮತಾ, ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಭೀಕರ ಕೊಲೆಗೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ನಿನ್ನೆ ವೈಯಾಲಿ ಕಾವಲಿನಲ್ಲಿ ಇರ್ತಕ್ಕಂತಹ ಒಂದು ಮುನೀಶ್ವರ ಸ್ವಾಮಿ ದೇವಾಲಯದ ಹತ್ತಿರದಲ್ಲಿ ಒಂದು ಮಹಾಲಕ್ಷ್ಮಿ ಎನ್ನುವಂತಹ 29 ವರ್ಷದ ಮಹಿಳೆಯ ಕೊಲೆ ನಿಜಕ್ಕೂ ಕೂಡ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಕೂಡ ದೆಹಲಿಯ ಶ್ರದ್ಧಾ ವಾಕರ್ ಕೊಲೆಯನ್ನ ಈ ಒಂದು ಕೊಲೆ ಕೂಡ ನೆನಪಿಸ್ತಾ ಇದೆ. ಇಲ್ಲಿ ರಾತ್ರಿ ಒಂದು ಮಹಾಲಕ್ಷ್ಮಿ ಅವರ ಅಂದ್ರೆ ಇಡೀ ಒಂದು ಬಾಡಿಯನ್ನ ತುಂಡು ತುಂಡಾಗಿ ಪೀಸಾಗಿರ್ತಕ್ಕಂತಹ ಬಾಡಿಯನ್ನ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ವಿಭಾಗದಲ್ಲಿಯೂ ಕೂಡ ಇಡಲಾಗಿದೆ. ಇಲ್ಲಿರ್ತಕ್ಕಂತಹ ಫ್ರೀಜರ್ನಲ್ಲಿ ಈ ಒಂದು ಬಾಡಿಯ ಇಡೀ ಒಂದು ಪೀಸ್ಗಳನ್ನ ಕೂಡ ಇಡಲಾಗಿದೆ. ಪ್ರಮುಖವಾಗಿ ಪೊಲೀಸರ ಮಾಹಿತಿ ಇರಬಹುದು, ಜೊತೆಗೆ ಆಸ್ಪತ್ರೆಯ ಮಾಹಿತಿಯ ಪ್ರಕಾರ 50ಕ್ಕೂ ಹೆಚ್ಚು ಒಂದು ಬಾಡಿ ಪೀಸ್ಗಳನ್ನ ಕೂಡ ಇಲ್ಲಿ ಕತ್ತರಿಸಲಾಗಿತ್ತು ಎನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ನೀಡಲಾಗ್ತಾ ಇದೆ. ಇನ್ನೂ ಕೂಡ ಇಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಆರಂಭವನ್ನ ಮಾಡಿಲ್ಲ. ಯಾಕಂತಂದ್ರೆ ಪೊಲೀಸರಿಂದ ಇನ್ಕ್ವೆಸ್ಟ್ ಫಾರ್ಮ್ ಅಂದ್ರೆ ಪೊಲೀಸರು ಇಲ್ಲಿ ವೈದ್ಯಾಧಿಕಾರಿಗಳಿಗೆ, ಡಾಕ್ಟರ್ ದಿಲೀಪ್ ವೈದ್ಯಾಧಿಕಾರಿಗಳು ಅಂದ್ರೆ ವಿಧಿವಿಜ್ಞಾನ ತಜ್ಞರಿಗೆ ಅವರು ಒಂದು ಪೊಲೀಸರು ಕೂಡ ಒಂದು ಮನವಿಯನ್ನ ಕೂಡ ಸಲ್ಲಿಸಬೇಕಾಗುತ್ತೆ. ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಆರಂಭವಾಗುತ್ತೆ. ಆದ್ರೆ ಇದುವರೆಗೂ ಕೂಡ ಪೊಲೀಸರಿಂದ ಯಾವುದೇ ರೀತಿಯಿಂದಲೂ ಕೂಡ ಮನವಿ ಬರದ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಕೂಡ ಆರಂಭ ಆಗಿಲ್ಲ. ಜೊತೆಗೆ ಕುಟುಂಬಸ್ಥರು ಕೂಡ ಬರಬೇಕಾಗುತ್ತೆ. ಕುಟುಂಬಸ್ಥರ ಸಹಿಯನ್ನ ಪಡೆದ್ಬಿಟ್ಟು ಇಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಆರಂಭವಾಗುತ್ತೆ. ಪ್ರಮುಖವಾಗಿ ಮೊದಲನೇದಾಗಿ ಅಂದ್ರೆ ದೇಹದ 50ಕ್ಕೂ ಹೆಚ್ಚು ಒಂದು ದೇಹದ ಭಾಗಗಳಿಗೆ ನಂಬರಿಂಗ್ ಹಾಕುವಂತಹ ಒಂದು ವ್ಯವಸ್ಥೆ ಕೂಡ ಆಗುತ್ತೆ. ನಂತರದಲ್ಲಿ ದೇಹದ ಒಂದೊಂದು ತುಂಡುಗಳನ್ನ ಕೂಡ ರೇಡಿಯಾಲಜಿ ಎಕ್ಸಾಮಿನೇಷನ್ ಇರ್ಬೋದು, ಪಾಥಾಲಜಿ ಎಕ್ಸಾಮಿನೇಷನ್ ಇರ್ಬೋದು, ಸಿಟಿ ಸ್ಕ್ಯಾನ್ ಎಕ್ಸಾಮಿನೇಷನ್ ಇರ್ಬೋದು, ಎಲ್ಲವನ್ನ ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ 1 ತಾಸಿಗೂ ಹೆಚ್ಚು ಕಾಲ ಈ ಒಂದು ಎಕ್ಸಾಮಿನೇಷನ್ ಕೂಡ ನಡೆಯುತ್ತೆ. ಮಮತಾ, ಧನ್ಯವಾದ ಅರುಣ ತಮ್ಮೆಲ್ಲ ಮಾಹಿತಿಗಾಗಿ.